ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಿನ್ನೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ನಲ್ಲ. ನಿನ್ನೆ ಬೇಡ, ತುಂಬ ಕತ್ಲೆ ಆಗಿಬಿಡುತ್ತೆ, ಅಷ್ಟೊಂದು ಮೂವಿಗೆ ಹೋಗೋ ಮೂಡಲ್ಲಿರಲಿಲ್ಲ. ಅದಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿರ್ತಾರಲ್ವ, ರಜೆ ಇರುತ್ತೆ ಇವ್ರಿಗೂ, ಹೋಗ್ಬಿಟ್ಟು ಬರೋಣ ಅಂತ ಬೆಳಗ್ಗೆ ನಿಧಾನಕ್ಕೆ ಎದ್ದು ನಿಧಾನಕ್ಕೆ ತಿಂಡಿ ತಿಂದ್ಕೊಂಡು ಇವಾಗ ರೆಡಿಯಾಗಿ ಹೊರಡ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಫ್ರೆಂಡ್ಸ್, ನಾನು ಡೈರೆಕ್ಟ್ ಹಾಗೆ ಕಟ್ಕೊಳ್ಳೋ ಹೋಗ್ತೀನಿ ಅಲ್ವಾ. ಎಷ್ಟು ಬೆಳಿಗ್ಗೆ 10 ಗಂಟೆಗೆ ಎಷ್ಟೊಂದು ಬಿಸಿಲು ನೋಡಿ. 10 ಗಂಟೆನಾ? 10:15 ಫಿಲಮ್ಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಯಾವ ಮೂವಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕೆಡಿ ಮೂವಿ ಇತ್ತೀಚೆಗೆ ರಿಲೀಸ್ ಆಗಿದೆ. ಅದೇ ಇತ್ತೀಚೆಗೆ ಇವಾಗ ರಿಲೀಸ್ ಆಗಿದೆ. ಅದಕ್ಕೆ ಹೋಗಿ ಬರೋಣ. ಆ್ಯಕ್ಚುಲಿ ಅವತ್ತಿಂದನೂ ಇವರು ಬೇರೆ ಮೂವಿ ನೋಡ್ಬೇಕು ಅಂದ್ಕೊಂಡಿದ್ರು. ಯಾವ್ದು ಹೇಳಿ? ದುರಂಧರ್ ಮೂವಿ ನೋಡ್ಬೇಕು ಅಂದ್ಕೊಂಡಿದ್ರು, ಬಟ್ ಹೋಗಕ್ಕೆ ಆಗಲಿಲ್ಲ. ಇವಾಗ ಹೊಸ ಮೂವಿ ರಿಲೀಸ್ ಆಗಿದೆ, ಹೋಗೋಣ. ಆ್ಯಂಡ್ ಫ್ರೆಂಡ್ಸ್, ನಾನು ವೇರ್ ಮಾಡಿರೋ ಡ್ರೆಸ್ಸು ಯಾವುದು ಅಂತ ಹೇಳಿದ್ರೆ, ಸೌಮ್ಯ ಅಕ್ಕ ನನಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಹಾಕೊಳ್ಳೋ ಟೈಮ್ ಬಂದಿದೆ, ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೇಗಿದೆ ಅಕ್ಕ, ದೊಡ್ಡಕ್ಕ ಕೊಡ್ಸಿರೋ ಡ್ರೆಸ್ಸು? ತುಂಬ ಚೆನ್ನಾಗಿದೆ, ಮಿಂಚ್ತಾ ಇದ್ದೀನಿ. ಯಾವಾಗಲೂ ಮಿಂಚೋದೆ, ನೀವು ಮಿಂಚ್ತಾ ಇರ್ತಾರೆ. ಫ್ರೆಂಡ್ಸ್, ಏನಂದರೆ ಇವಾಗ ಒಬ್ಬರು ಒಂದು ವೆಹಿಕಲ್ ಹೋಗ್ತಾ ಇತ್ತು, ಅದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ ಅದೆಲ್ಲ ಗೂಡ್ಸ್ ಆಟೋ ಆ ಥರ ಹೋಗ್ತಾ ಇತ್ತು. ಅದ್ರ ಮೇಲೆ ಇಬ್ಬರು ಮನುಷ್ಯರು ಕೂತಿದ್ರು. ಪಾಪ ಬಿಸಿಲಲ್ಲಿ ಅದ್ರ ಮೇಲ್ಗಡೆ ಕಂಫರ್ಟಬಲ್ ಇರಲ್ಲ, ಎಷ್ಟೊಂದು ಕಷ್ಟಪಡ್ತಾ ಇರ್ತಾರಲ್ವಾ ಅಂತ ನಾವು ಇಬ್ರು ಹಿಂಗೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ವಿ. ಹಂಗೆ ಇವರು ಏನು ಕಷ್ಟಪಟ್ಟಿದ್ರು ಅಂತ ಒಂದು ಇನ್ಸಿಡೆಂಟ್ ಹೇಳಿದ್ರು. ಇನ್ನೊಂದ್ಸತ ಹೇಳ್ಬಿಡಿ. ಏನಪ್ಪಾ ಅಂದ್ರೆ, ನಾವು ಮೊದಲು ಬಿ ಕಂಪ್ನಿ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ, ಪೊಲೀಸ್ ಕ್ವಾರ್ಟರ್ಸ್. ಅಲ್ಲಿ ಹಿಂದ್ಗಡೆ ಓಪನ್ ಇತ್ತು. ಆ ಓಪನ್ ಜಾಗಕ್ಕೆ ಶೀಟ್ ಹಾಕ್ಸ್ಕೋಬೇಕು, ಒಂದು ಗೋಡೆ ಕಟ್ಬಿಟ್ಟು ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಏನಪ್ಪಾ ಅಂದ್ರೆ, ನಮಗೆ ಅಲ್ಲಿ DRI ಅಲ್ಲಿ ಮರಳು ಸಿಕ್ತಿತ್ತು, ನಮ್ಮ ಡಿಪಾರ್ಟ್ಮೆಂಟ್. ಅದು ಹೆಚ್ಚು ಕಮ್ಮಿ ಒಂದು 1 ಕಿಲೋಮೀಟರ್ ಇದೆ, 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿ ಮರಳು ಸಿಕ್ತಿತ್ತು ಅಂದ್ಬಿಟ್ಟು ಸೈಕಲಲ್ಲಿ ನಾನು ಸೈಕಲ್ಗೆ ಮರಳು ಹಾಕೊಂಡು ತುಂಬ್ಕೊಂಡು ಅಲ್ಲಿಂದ ತಳ್ಕೊಂಡ್ಬರ್ಬೇಕು. ಇವಾಗ ಕ್ವಾರ್ಟರ್ಸ್ ಅಲ್ಲಿ, ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ನೀವು ಇದ್ರಿ ಅಲ್ವಾ, ನಿಮ್ಗೆ ಏನೇನ್ ಸೇಫ್ಟಿ ಬೇಕೋ ಅದನ್ನ ನೀವೇ ನಿಮ್ಮ ಖರ್ಚಲ್ಲೇ ಮಾಡ್ಕೊಬೇಕಾಗಿತ್ತು. ಮಾಡ್ಕೊಳ್ಳಬಹುದು, ಮಾಡ್ಕೊಳ್ದೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು. ಬೇಸಿಕ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ನಾವು ಏನ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ. ಸೊ ನಾನು ಎಷ್ಟು ಅಂದ್ರೆ ಒಂದು 5-6 ಸಲ. ಅಲ್ಲ, ನಿಮ್ಗೆ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟ್ ಆಗಲ್ವಾ? ಏನ್ ಬಟ್ ನಾವ್ ಇಷ್ಟು ವರ್ಷ ಇರ್ತೀವಿ ಅಂದಾಗ ಮಾತ್ರ ಇನ್ವೆಸ್ಟ್ ಮಾಡ್ಕೋಬಹುದು. ಒಂದು 10 ವರ್ಷವರೆಗೆ ಇರ್ತೀವಿ ಅಂತ ಅನ್ನೋದಾದ್ರೆ ಒಂದ್ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೋಬಹುದು. ಓಕೆ, ಕಂಟಿನ್ಯೂ ಮಾಡಿ. ಏನೋ ಕಾರಣಕ್ಕೆ ಹೆಂಗೆ ಅಂದ್ರೆ, ಆ ಸೈಕಲ್ಗೆ ಹಿಂದ್ಗಡೆ ಇಲ್ಲ ಮಧ್ಯಕ್ಕೆ ಅಟ್ಲಾ ಸೈಕಲ್ ಬರುತ್ತಲ್ಲ, ಆ ಸೈಕಲ್ಗೆ ಮರಳನ್ನ ತುಂಬಿ ಹಾಕೊಂಡು ನಮ್ಮ ಮನೆ ಗೋಡೆ ಕಟ್ಟಕ್ಕೆ ನಾನು ತಳ್ಕೊಂಡು ಹೋಗ್ಬೇಕು. 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆ ಕಡೆ ತಳ್ಕೊಂಡು ಬರೋದು, ತುಂಬ್ಕೊಂಡು ಹೋಗೋದು, ತುಂಬ್ಕೊಂಡ್ ಬರೋದು. ಹಿಂಗ್ ತಗೊಂಡು ಅವತ್ತು ಗೋಡೆ ಕಟ್ಸಿದೆ. ಹೌದಾ? ಆಗ ಏನು ಗೋಡೆ ಕಟ್ತಾನಲ್ಲ ಮೇಸ್ತ್ರಿ, ಅವ್ರು ನಮ್ಗೆ ಗೊತ್ತಿರೋರು. ಅವರು ನಿಮ್ ಮಗ ಎಷ್ಟು ಹೊಳಿಸ್ಬಿಟ್ಟ ನೋಡಿ, ನಿಮ್ಗೆ ನೆನಪಿದೆ. ಅದಕ್ಕೆ ನಿಮ್ ಡ್ಯಾಡಿ ಏನ್ ಹೇಳ್ತಾ ಇದ್ರು? ನಾಟ್ ಎಕ್ಸ್ಪ್ರೆಸಿವ್ ಇಲ್ಲ ಅವರು ಅಲ್ವಾ, ಹೇಳ್ದಂಗೆ ಸ್ವಲ್ಪ ಒಳಗೆ ಖುಷಿ ಪಟ್ಕೊಂಡಿರೋರು, ಅದನ್ನ ತೋರ್ಸ್ಕೊತಾ ಇರ್ಲಿಲ್ಲ. ನನಗೆ ಹೆಂಗ ಅನ್ಸುತ್ತೆ, ಈ ನಂದ ಗೋಕುಲದಲ್ಲಿ ಸ್ವಲ್ಪ ಚೂರ್ ಅಂದ್ರೆ ಎಕ್ಸಾಕ್ಟ್ ಆಗಲ್ಲ, ಒಂಚೂರು ಫೀಲ್ ಆಗುತ್ತೆ. ನಂದ ಗೋಕುಲದಲ್ಲಿ ನಂದ ಕ್ಯಾರೆಕ್ಟರ್. ಹೌದಾ? ನಾವ್ ಅಪ್ಪನ ಹೇಳ್ತಲ್ಲ, ನಮ್ಗೆ 3 ಜನ ಆಗ್ಲಿ ಹೋಗಿ ಒಂದ್ಸಲ ತಪ್ಕೊಂಡಿದ್ ನೆನಪಿಲ್ಲ ನಮ್ಗೆ. 3 ಜನನು ಆತರ ಎಲ್ಲ. ಅಂದ್ರೆ ಯಾರು ಸ್ವಲ್ಪ ಕ್ಲೋಸ್ ಇದ್ರು ಅಂದ್ರೆ ಆತರ ಕ್ಲೋಸ್ ಇಲ್ಲ, ಸ್ವಲ್ಪ ಕಂಪ್ಯಾರಿಟಿವ್ಲಿ. ಒಮ್ಮೆ ಮಾತಾಡ್ತಿದ್ಲು, ಸೌಮ್ಯನು ಮಾತಾಡ್ತಿದ್ರು, ಸ್ವಲ್ಪ ನಾನೇ ಅಷ್ಟು ಕಮ್ಮಿ ಮಾತಾಡ್ತಿದ್ವಿ ಅಪ್ಪನ ಹತ್ರ. ಆಬ್ವಿಯಸ್ಲಿ ಗಂಡ್ಮಕ್ಳು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರ್ತಾರೆ ಅಪ್ಪನಿಗೆ, ಅದು ಆತರ. ಹಾಗೆ ಫ್ರೆಂಡ್ಸ್, ನಾವು ಮೂವಿ ನೋಡೋದಕ್ಕೆ ಹೋಗಿದ್ದು ಸೆಂಟ್ರಲ್ ಮಾಲ್ಗೆ, ಐನಾಕ್ಸಲ್ಲಿ. ಆ್ಯಂಡ್ ಮೂವಿ ಟಿಕೆಟ್ಸ್ನ ತೊಗೊತಾ ಇದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಏನು ನಾವು ಮಾಡಿರಲಿಲ್ಲ, ಅಲ್ಲೇ ತೊಗೊಳ್ಳೋಣ ಅಂತ ತೊಗೊತಾ ಇದ್ದಾರೆ. ಆ್ಯಂಡ್ ನಮಗೆ ಮೂವಿ ನೋಡೋಕೆ ಇನ್ನೂ ಸುಮಾರು ಟೈಮ್ ಇತ್ತು. ಸುಮಾರು ಟೈಮ್ ಅಂತಂದರೆ ಇನ್ನೂ 45 ಮಿನಿಟ್ಸ್ ಇತ್ತು. ಸ್ವಲ್ಪ ಬೇಗನೆ ಹೋದ್ವಿ, ಮನೆಯಿಂದ ಬೇಗನೆ ಹೊರಟ್ಬಿಟ್ವಿ.
ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಿತ್ತು. ವೆಯ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದೆರಡು ರೀಲ್ಸ್ ಮಾಡಿಕೊಂಡು ಆಮೇಲೆ ಮೂವಿ ನೋಡೋಕ್ಕೆ ಒಳಗಡೆ ಹೋದ್ವಿ. ಬಹುದಿನದ ಆಸೆ ಫಲಿಸಿತ್ತಮ್ಮ ಅಂತ ಎಷ್ಟೊಂದು ದಿವಸದಿಂದ ಹೋಗೋಣ ಅಂದ್ಕೊಂಡು ಹೋಗೋದು. ಕಾಣಿಸ್ತಾ ಇಲ್ಲ ಅಂತ ಚೆನ್ನಾಗಿದೆಯಾ. ಹಲೋ ಗೈಸ್, ಇವಾಗ ತಾನೇ ಫಿಲಮ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಒಟ್ಟಿಗೆ ಕಟ್ಕೊಳಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಂದಿದ್ದೀವಿ, ಹೋಟೆಲ್ ಹತ್ರ ಪಾರ್ಕ್ ಮಾಡ್ತಾಯಿದ್ವಿ. ಹೇಗಿತ್ತು ಮೂವಿ? ಸೆಕೆಂಡ್ ಹಾಫ್ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಓಕೆ, ಬಟ್ ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಕೊನೆಯಲ್ಲಿ ಒಂಥರ ಶಾಕಿಂಗ್ ಅನಿಸ್ತು ಅಲ್ವಾ? ಶಾಕ್ ಚೆನ್ನಾಗಿತ್ತು. ಏನು ಫೈಟ್ ಮಾತ್ರ ಎಕ್ಸಲೆಂಟು. ಮತ್ತೆ ಹೀರೋಯಿನ್ ಡ್ಯಾನ್ಸ್ ಅಂತೂ ಸಖತ್ತು. ಒಂಥರ ಫುಲ್ ಆಕ್ಟಿವ್ ಕಾಣ್ತಾರೆ ಹೀರೋಯಿನ್. ಬಿಡಿ, ಅವ್ರ ಡ್ಯಾನ್ಸು ನಮಗೆ ಒಂಥರ ಮೈ ಜುಮ್ ಅನ್ನತ್ತೆ ಹೀರೋಯಿನ್ ಡ್ಯಾನ್ಸ್ ನೋಡ್ತಾ ಇದ್ರೆ. ಬಟ್ ಬೋರ್ ಅಂತೂ ಅನಿಸ್ಲಿಲ್ಲ. ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನೀವು ಹೋಗಿ ಯಾರ್ಯಾರು ಮನೇಲಿ ಇರ್ತೀರ, ಅವತ್ತು ಸಂಡೇ ಫ್ರೀಯಾಗಿ ಯಾರು ಇರ್ತೀರ, ನೈಟ್ ಶೋ ಆ ಥರ ಹೋಗಿ ನೀವು ಮೂವಿ ನೋಡ್ಬೋದು, ಏನಿಲ್ಲ. ಹೊಟ್ಟೆ ಹಸ್ವಾಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. 12 ಗಂಟೆ ಶೋಗೆ ಹೋಗಿ 3 ಗಂಟೆಗೆ ಬಂದಿದ್ದೀವಿ. ಹೊಟ್ಟೆ ಹಸ್ವಾಗ್ತಾ ಇದೆ. ಮಾಡಿ ನೋಡ್ಬೇಕು. ಓಕೆ ಗೈಸ್, ಸಿಗೋಣ. ಊಟ ಮಾಡ್ತಾ ಇರ್ತೀವಿ. ಹಾಗೆ ಫ್ರೆಂಡ್ಸ್, ಮೂವಿ ಎಲ್ಲ ಮುಗಿಸ್ಕೊಬಂದು ನಾವು ಹೋಟೆಲಿಗೆ ಬಂದ್ವಿ ಊಟ ಮಾಡೋಣ ಅಂತ. ಇನ್ನೇನು ನಾನ್ ವೆಜ್ ಹೋಟೆಲಿಗೆ ಹೋಗಂಗಿಲ್ವ, ಬಟ್ ಸಂಡೇ ಆದರೂ ನಾನ್ ವೆಜ್ ಹೋಟೆಲಿಗೆ ಹೋಗಂಗಿಲ್ಲ. ಇಷ್ಟೊತ್ತಿಗೆ ನಾನ್ ವೆಜ್ ತಿನ್ನೋಂಗಿದ್ದಿದ್ರೆ ಎಲ್ಲಾದರೂ ನೀಟಾಗಿ ನಾನ್ ವೆಜ್ ಊಟ ಮಾಡಿಕೊಂಡು ಹೋಗ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ತಿನ್ನಂಗಿಲ್ವಲ್ಲ, ಅದಕ್ಕೆ ನಾವು ವೆಜ್ ಹೋಟೆಲ್ಗೆ ಬಂದ್ವಿ. ನಾವು ಅಲ್ಲಿ ವೆಜಿಟೇಬಲ್ ಪಲಾವ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋಕ್ಕೆ? ಎರಡೂ ಚೆನ್ನಾಗಿದೆ. ಟೇಸ್ಟ್ ತುಂಬ ನೀಟಾಗಿತ್ತು. ಹೋಟೆಲ್ ಅಷ್ಟೇ ತುಂಬ ನೀಟಾಗಿ, ಟೇಸ್ಟು ಅಷ್ಟೇ ತುಂಬ ಇಷ್ಟ ಆಯಿತು. ಇಡ್ಲಿ ಟೇಸ್ಟ್ ಅಂತ ನನಗೆ ಸಿಕ್ಕಾಪಟ್ಟೆ ಹೇಗಿದೆ ಅಂದರೆ ಇಡ್ಲಿ ಯೂಶ್ವಲಿ ನಾನು ಜಾಸ್ತಿ ಪ್ರಿಫರ್ ಮಾಡೋಲ್ಲ. ಇಡ್ಲಿ ಹೋಟೆಲ್ ಯಾವಾಗಲೂ ಜಾಸ್ತಿ ರೈಸ್ ಬಾತ್ ಆ್ಯಕ್ಚುಲಿ ಒಳ್ಳೇದು. ಏನಕ್ಕೆ ಗೊತ್ತಾ, ರೈಸ್ ಐಟಮ್ಸ್ ಇಡ್ಲಿ ಪ್ರಿಫರ್ ಮಾಡಿ ಸ್ಟೀಮ್ ಆಗಿರುತ್ತಲ್ಲ, ಅದು ತುಂಬ ಒಳ್ಳೇದಂತೆ. ಇಡ್ಲಿಗಾದರೂ ಅವರು ಜಾಸ್ತಿ ಇಡ್ಲಿನೇ ಪ್ರಿಫರ್ ಮಾಡೋದು. ನಾನು ನಾರ್ಮಲ್ ಇಡ್ಲಿಗಿಂತ ಈ ಥರ ಡಿಪ್ ಇಡ್ಲಿ ಆದರೆ ತಿನ್ಬೋದು ಅಂತ. ಡಿಪ್ ಇಡ್ಲಿ ಮತ್ತು ವೆಜಿಟೇಬಲ್ ಪಲಾವ್ ಇದೆ. ಹಲೋ ಗಾಯ್ಸ್, ಏನಂದರೆ ಮಮ್ಮಿ ಮನೆಗೆ ಬಂದು ಎಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ ಸ್ಪೆಂಡ್ ಎಲ್ಲ ಆಯಿತು. ಶುಭವರು ನೈಟು ಮನೆಯಲ್ಲಿ ಕರೆಂಟ್ ಹೊಟ್ಟೋಗಿತ್ತು. ಸ್ವಲ್ಪ ಗಾಳಿ ಮಳೆ ಇರೋದ್ರಿಂದ ಸರಿ ನಿದ್ದೆ ಮಾಡಿಲ್ಲ ಅಂತ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಇವಾಗ ಅವ್ರಿಗೊಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಟೀ ಇವಾಗ ಟೀ ಕೊಡ್ತೀನಿ ಅವ್ರಿಗೆ. ಟೀ ಅಂತಂದರೆ ಖಾಲಿ ಲೋಟ ನಾನು ಇಟ್ಕೊಂಡು ಹೋಗ್ತೀನಿ. ಅವ್ರಿಗೆ ಸಡನ್ನಾಗಿ ಚಲ್ಲೋ ಥರ ಮಾಡ್ತೀನಿ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಆ್ಯಕ್ಚುಲಿ ಖಾಲಿ ಲೋಟ ತೊಗೊಂಡು ಹೋಗ್ತೀನಿ, ಟೀ ಅಂತ ಕೊಡ್ತೀನಿ. ಆವಾಗ ಸಡನ್ನಾಗಿ ಬೀಳಿಸ್ಬಿಡ್ತೀನಿ. ಸರಿ, ಕರೆಕ್ಟಾಗಿ ನಿದ್ದೆಗಳಿರ್ತಾರೆ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಬನ್ನಿ, ಅಲ್ಲಿ ಫೋನ್ ಇಟ್ಟಿರ್ತೀನಿ. ಅವ್ರು ಫೋನ್ ಇಟ್ಬಿಟ್ಟು ಎಬ್ಸ್ಕೊಂಡು ಹಾಲಿಗೆ ಕರ್ಕೊಂಡ್ಬರ್ತೀನಿ. ಆವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಓಕೆ, ನೋಡೋಣ. ಇಲ್ಲಿ ಯಾಕೋ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಇವಾಗ ತರ್ತೀನಿ. ಗೈಸ್, ಕರ್ಕೊಂಬರ್ತೀನಿ, ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ.
ಏನ್ರಿ ನಾವು ಗೈಸ್ ಪ್ರ್ಯಾಂಕ್ ಸಾರಿ, ನಾನು ಆ್ಯಕ್ಚುಲಿ ಪ್ರ್ಯಾಂಕ್ ಮಾಡಿರೋದು. ನಿದ್ದೆಗಳಲ್ಲಿದ್ದರು, ಸಖತ್ ನಿದ್ದೆಗಳಲ್ಲಿದ್ದರು. ಎದ್ದ ತಕ್ಷಣ ಟೀ ರೆಡಿಯಾಗಿದೆ, ಆರೋಗ್ಬಿಡುತ್ತೆ ಬನ್ನಿ ಅಂತ ಎಬ್ಸ್ಬಿಟ್ಟೆ. ಆ್ಯಕ್ಚುಲಿ ಟೀ ಎಲ್ಲ ಖಾಲಿ ಲೋಟ, ಬೇಜಾರು ಮಾಡ್ಕೊಬಿಡಿ. ಬೇಜಾರಲ್ಲ, ನಾನು ಗಾಬರಿನೇ ಆಗ್ಬಿಟ್ಟೆ, ಎಲ್ಲ ಸುಟ್ಟೋಯ್ತು ಅಂತ. ಸುಟ್ಟೋಯ್ತು ಅಂತ ಬೇಜಾರಾಗ್ಬಿಟ್ರೆ. ನಮ್ಮ ಮಮ್ಮಿ ಪಪ್ಪ ಓಡ್ ಬರ್ತಾ ಇದ್ದಾರೆ, ಈಚೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನೋ ಸೌಂಡ್ ಬಿದ್ದಿದ್ದು, ಗ್ಲಾಸ್ ಬಿದ್ದು ಇದಕ್ಕೆ ಸೌಂಡಿಗೆ ಓಡ್ ಬಂದ್ಬಿಟ್ರು. ಹಿಂಗೆ ಅನಿಸ್ತು ನಿಮಗೆ ನಾನು ಪ್ರ್ಯಾಂಕ್ ಮಾಡಿದ್ದು? ಒಂದು ಕಣ ನನ್ನ ಪ್ಯಾಂಟ್ ಇದೆಲ್ಲ ಹೋಯ್ತು, ಸುಟ್ಟೋಯ್ತು ಒಂದು ಕಣ ಅಂತ ಕಾಲೆಲ್ಲ. ನೋಡಿ ಮುಖ ನೋಡಿ ಗೈಸ್, ಇವ್ರದ್ದು ಫುಲ್ ನಿದ್ದೆಗಳಿದ್ದಾರೆ, ಇನ್ನೂ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಸರಿಯಾಗಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರಲ್ಲ ಹಂಗೆ ಇದೆಲ್ಲ ನಾನು ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ. ಈಗ ನಾನು ವ್ಲಾಗಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಗೈಸ್. ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ನೋಡಿ ಗೈಸ್, ನನ್ನ ತಮ್ಮ ಏನೋ ತಿಂತಾಯಿದ್ದಾನೆ. ಏನು ತಿಂತಿದ್ದೀರಾ? ರಾಹುಲ್ ವಂಡರ್ಲಾಗೆ ಹೋಗಿದ್ದು ಬಂದಿದ್ದಾನೆ ನೆನ್ನೆ. ಒಪಿನಿಯನ್ ಹೇಳು, ವಂಡರ್ಲಾ ಹೇಗಿತ್ತು? ಸೂಪರ್ ಆಗಿತ್ತು. ನೆನ್ನೆ ಹೋಗಿದ್ದು? ಯಾವಾಗ ಬಂದೆ? ಯಾವ್ದ್ರಲ್ಲಿ ಹೋಗಿದ್ರಿ? ಕಾರಲ್ಲಿ. ಫ್ರೆಂಡ್ಸಾ? ಕಾಲೇಜ್ ಫ್ರೆಂಡ್ಸಾ? 4 ಜನ ಹೋಗಿದ್ವಿ. ಹಾಂ, ಚೆನ್ನಾಗಿತ್ತು. ಫುಲ್ ಸ್ಟ್ರೈನ್ ಆಗ್ಬಿಟ್ಟಿತ್ತು, ಅದಕ್ಕೆ ಮಲಗಿದ್ವಿ. ಸ್ಟ್ರೈನ್ ಆಗ್ಬಿಟ್ಟಿತ್ತಾ? ನೆನ್ನೆ ನೈಟ್ ರಿಟರ್ನ್ ಆಗಲಿಲ್ವಾ? ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಲ್ಲ. ನೆನ್ನೆ ಎಲ್ಲೋ ಆಲ್ಟ್ ಆಗಿದ್ರಿ? ರೂಮಲ್ಲಿ ಆಲ್ಟ್ ಆಗಿದ್ರಾ? ಬ್ಯಾಂಗ್ಳೂರಲ್ಲಿ ಹಾಲ್ಟ್ ಆಗಿ ಬೆಳಿಗ್ಗೆ ಮದ್ದೂರ ಹತ್ರ ಇರೋ ಗೌಡಿಗೆರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು 24 hours ಮಧ್ಯಾಹ್ನ ಬಂದೆ. ಅನ್ನ ಸಾಂಬಾರ್ ಎಲ್ಲ ತಿನ್ಕೊಂಡು ಮಧ್ಯಾಹ್ನ ಬಂದಿದ್ಯಾ? ಎಷ್ಟು ಫೀಸ್ ಎಲ್ಲ ಈಗ ಅಂದರೆ ಟಿಕೆಟ್ಸ್ ಎಲ್ಲ ವಂಡರ್ಲಲ್ಲಿ? ಇವಾಗ ವೀಕೆಂಡ್ ಬೇರೆ, ಇವಾಗ ಹಾಲಿಡೇಸ್ ಇರೋದಕ್ಕೆ ಜಾಸ್ತಿ ಆಗ್ಬಿಡುತ್ತೆ. ಓ, ಸಮ್ಮರ್ ಹಾಲಿಡೇಸ್ ಅಲ್ವಾ? ಎಷ್ಟಾಯಿತು? 2000 ಅಷ್ಟು. 2000 ಕರೆಕ್ಟಾಗಿ 2000 2200. ನಾವೆಲ್ಲ ಸ್ಕೂಲ್ ಟೈಮಲ್ಲಿ ಹೋಗ್ತಾ ಇದ್ವಲ್ಲ, 1000 ಕರೆಕ್ಟಾಗಿ. ಅದು 1000 ಇರಲಿಲ್ಲ ಫೀಸ್, ಅಂದರೆ ಸ್ಕೂಲಿಂದನೇ 1000 ಇಸ್ಕೊಳ್ಳೋರು. ಅಂದರೆ ಒಂದು 700 800 ಇರ್ತಾಯಿತ್ತು. ಅವರು ಕರ್ಕೊಂಡೋಗೋ ವ್ಯಾನ್ ಚಾರ್ಜು, ಊಟದ ಚಾರ್ಜು, ಬೆಳಿಗ್ಗೆ ನೈಟು ಊಟ ಎಲ್ಲ ಸೇರಿ 1000 ಇಸ್ಕೊಳ್ಳೋರು ಫ್ರೆಂಡ್ಸ್ ನಮಗೆ. ಅಂದರೆ ಫಸ್ಟ್ ಸಂಜೆವರೆಗೂ ಮಾತ್ರ ಕ್ಲೋಸ್ ಆಗೋದು ಅಷ್ಟೇ. ನೈಟ್ 10:30 ನಮಗೆ. ಹಾಂ, ನಾವು ಹೋಗ್ತಿದ್ದಾಗೆಲ್ಲ 1-2 ಸಲ ಹೋಗಿದ್ವಲ್ಲ, ಅವಾಗ ಒಂದು 6 ಗಂಟೆವರೆಗೂ ಕ್ಲೋಸ್ ಆಗಿಬಿಡ್ತಾಯಿತ್ತು. ಈಗ ನೈಟ್ವರೆಗೆ ಏನು ಆಡ್ತಾರೆ? ವಾಟರ್ ಗೇಮ್ಸ್ ಆಡ್ತಾರೆ ಅನ್ಸುತ್ತೆ. ವಾಟರ್ ಗೇಮ್ಸ್, ಆಮೇಲೆ DJ ಸಾಂಗ್ಸ್, ಅದು ಡ್ರೈ ಗೇಮ್ಸ್ ಎಲ್ಲ ಇತ್ತು. ಈಗ ನಮ್ಮ ಮಮ್ಮಿ ಏನೋ ಅಡುಗೆ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದೆ ನೋಡೋಣ. ಏನು ಮಾಡ್ತಿದ್ಯಾ ಮಮ್ಮಿ? ಏನು ಮಾಡಲಿ, ನಾವು ನಾನ್ ವೆಜ್ ತಿಂದಿರೋ ಕಾರಣ ತಿನ್ನಲ್ವಲ್ಲ ಅಂತ ಬೇಜಾರು. ನಾನ್ ವೆಜ್ ತಿಂದಿರೋ ಕಾರಣ ಚಿತ್ರಾನ್ನ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಚಿತ್ರಾನ್ನ, ಚಟ್ನಿ ಮತ್ತು ಬಜ್ಜಿ. ಚಿತ್ರಾನ್ನ, ಚಟ್ನಿ, ಬಜ್ಜಿ. ಬಜ್ಜಿ ಮಾಡೋಣ. ಏನು ಮಾಡಲಿ, ನಾನ್ ವೆಜ್ ಮಾಡಿದ್ರೆ ಒಂಥರ ಖುಷಿ. ನಾನ್ ವೆಜ್ ಮಾಡಿದ್ರೆ ಖುಷಿ, ಆದರೆ ನಾವು ತಿನ್ನಲ್ವಲ್ಲ. ಮಗನ ಬಂದಾಳ ಅಪರೂಪಕ್ಕೆ ಅಂತ ನಾನ್ ವೆಜ್ ಮಾಡ್ಬೇಕು ಅಂತ ಆಸೆ ಮಾಡಂಗಿಲ್ಲ ಅಂದರೆ ಮಾಡಂಗಿಲ್ಲ, ತಿನ್ನಂಗಿಲ್ವಲ್ಲ. ನೀವು ಮಾಡ್ಕೊಂತೀನಿ ನಮಗೆ ಚಿತ್ರಾನ್ನ ಮಾಡ್ಕೊಟ್ಬಿಟ್ಟು. ನಾನು ಮಗ ತಿಂದಾಗ ನಾವು ತಿನ್ನಕಲ್ಲ. ನಾವು ತಿಂದಿಲ್ಲ ಅಂದರೆ ನೀವು ತಿನ್ನಲ್ವಾ? ಇದ್ದಾಗಲೇ ತಿನ್ನಕ್ಕೆ ಬೇಜಾರು ನಮ್ಗೆ. ಹೌದಾ? ನೋಡಿ ಫ್ರೆಂಡ್ಸ್, ನಾನು ಅಲ್ಲಿ ನಮ್ಮನೇಲಿ ಇದ್ದಾಗಲೇ ಇಲ್ಲಿ ಮಾಡ್ಕೊಂಡು ತಿಂತಾ ಇರ್ಲಿಲ್ವಂತೆ ನಾವು ಮಮ್ಮಿಯವರು. ಇನ್ನು ಇಲ್ಲಿ ಬಂದಾಗ ಮಾಡ್ಕೊಂಡು ತಿಂತೀರಾ? ಆಗಲ್ಲ. ಚಿತ್ರಾನ್ನ ಇವತ್ತು ನೈಟಿಗೆ ಡಿನ್ನರ್ಗೆ ಚಿತ್ರಾನ್ನ, ಚಟ್ನಿ ಆ್ಯಂಡ್ ಬಜ್ಜಿ. ಇವಾಗ ಹೊರ್ಗಡೆ ಸಾಂಬಾರೆಲ್ಲ ಬೇಡ, ಅದೇ ಜಾಸ್ತಿ ಆಗೋಗುತ್ತೆ. ಇವಾಗ ಹೊರ್ಗಡೆ ಶುಗರ್ ಕೂತಿದ್ದಾರೆ, ಗಾಳಿ ಬೀಸ್ತಾ ಇದೆ ಅಂತ. ಏನು ಮಾಡ್ತಾಯಿದ್ದಾರೆ ನೋಡೋಣ. ಸಾನು ಬಂದ್ಬಿಟ್ಟಿದ್ದಾಳೆ. ಹಾಯ್ ಸಾನು, ಹಾಯ್ ಮಾಡು. ಹಾಯ್ ಮಾಡಬೇಕು. ನಾಚ್ಕೋತಾ ಇದ್ದಾಳೆ. ಮಾಡಲ್ವಾ? ಸಾನು ಬರ್ತಾ ಇದ್ದಾಳೆ. ಇವಳು ಸಾನು ನನ್ನ ಕಸಿನ್ ಸಾನು. ನೋಡಿ ಎಷ್ಟು ನಾಚ್ಕೋತಾ ಇದ್ದಾಳೆ.
ನಾವು ಇವನು ವಂಡರ್ಲಾಗ್ ಹೋಗಿದ್ನಲ್ಲ 2200 ಅಂತ ಟಿಕೆಟ್ಸು. ನಾವು ಸ್ಕೂಲ್ ಟೈಮಲ್ಲೆಲ್ಲ ಹೋಗ್ತಿದ್ದಾಗ 1000 ರುಪೀಸ್ಗೆ ಕರ್ಕೊಂಡು ಹೊಟ್ಟೋಗೋರು. ಅದರಲ್ಲಿ ವ್ಯಾನ್ ಅವ್ರದ್ದು ಟ್ರಾನ್ಸ್ಪೋರ್ಟ್ ಚಾರ್ಜು ಪ್ಲಸ್ ಊಟ ತಿಂಡಿ ಎಲ್ಲ ಟೋಟಲ್ 1000. ಈಗ ನೋಡಿ ಏನು ಒಂದು 5-10 ವರ್ಷಕ್ಕೆ ಎಷ್ಟು ಡಬಲ್ ಚಾರ್ಜ್ ಆಗೋಗಿದೆ ಅಲ್ವಾ. ನಮ್ಮ ಜಾನನ್ನ GRS ಕರ್ಕೊಂಡು ಒಂದ್ಸತಿ ಹೌದು ಯಾಕೆ ಸಾನು ಬರಲಿ, ನಾವು GRSಗೆ ಹೋಗಿದ್ವಿ ಗೊತ್ತಾ. ನಮ್ಮ ಮನೇಲಿ ನನ್ನನ್ನು ಕಳಿಸ್ತಾರಿಲ್ಲ, ಮಾತ್ರ ನಮ್ಮ ಕಡೆ ಅದೇನಪ್ಪ ನೀನು ಹೋಗಿರ್ಲಿಲ್ಲ ಒಂದ್ಸತಿನೂ? ವಂಡರ್ಲಾಗೆ ಹೋಗಿಲ್ವಾ? ಬೆಂಗಳೂರು ವಂಡರ್ಲಾಗ್ ಹೋಗಿಲ್ಲ. ಅದೇ 10th ಕೇರಳ ವಂಡರ್ಲಾ ಹೋಗಿದೆ ನಾನು. 2 ಸತಿ ವಂಡರ್ಲಾ, ಒಂದ್ಸಲ ಕೇರಳ ವಂಡರ್ಲಾ. ನಾನು ಒಂದ್ಸಲ ಅಷ್ಟೇ, GRS ಅಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದು ಸಲ ಹೋಗಿದ್ದೀನಿ. ಇಲ್ಲ ನಾನು ನೋಡಿದ್ನಲ್ಲ, ನಾನು GRSಗೆ ಈಗ ಹೋಗಿದ್ನಲ್ಲ ನೋಡಿ ನಿಮ್ಮ ಜೊತೆ, ಅದೇ ಫಸ್ಟ್ ಹೋಗಿದ್ದಿದ್ದು. ಬಟ್ ವಂಡರ್ಲಾ ಅಂತೂ ಅದ್ರ 100% ಎಂಜಾಯ್ ಮಾಡ್ಬೋದು ಅಲ್ವಾ. ಸಖತ್ ದೊಡ್ಡದಿದೆ, ಆಟಗಳಂತೂ ಸಖತ್ ಚಿಂದಿ ಇದೆ. ರಶ್ ಇದ್ರೆ ಬೇಜಾರಾಗುತ್ತೆ. ಈಗ ರಶ್ ಇರುತ್ತೆ, ಈಗ ಸಖತ್ ರಶ್ ಇರುತ್ತೆ ಬಿಡಿ.